ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಎಸ್ಬಿಐ ಬ್ಯಾಂಕ್ನ ಎಟಿಎಂ ಕೇಂದ್ರದಲ್ಲಿ ತುರ್ತು ಕೆಲಸದ ನಿಮಿತ್ತ ಶಿಕ್ಷಕರೊಬ್ಬರು 5,000 ರೂಪಾಯಿ ಡ್ರಾ ಮಾಡಿದ್ದಾರೆ. ಆದರೆ ಮನೆಗೆ ಹೋಗಿ ನೋಡಿದರೆ ಅವರ ಖಾತೆಯಿಂದ 45,000 ಹಣ ಡ್ರಾ ಆಗಿರುವ ಮೆಸೇಜ್ ನೋಡಿ ಗಾಬರಿಯಾಗಿ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಳೆದ ಆಗಸ್ಟ್ 25ರಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಎಸ್ಬಿಐ ಎಟಿಎಂ ಕೇಂದ್ರದಲ್ಲಿ ತಮ್ಮ ಖಾತೆಯಿಂದ 5,000 ರೂಪಾಯಿ ಹಣ ಬಿಡಿಸಿದ್ದಾರೆ. ಬಂದಿರುವ ಹಣ ಸರಿಯಾಗಿದೆಯೋ ಇಲ್ಲವೋ ಎಂದು ಎಣಿಸುತ್ತಿದ್ದ ಸಂದರ್ಭದಲ್ಲಿ ಹಿಂಬದಿಯಲ್ಲಿದ್ದ ಅನುಮಾನ ವ್ಯಕ್ತಿ, ಸರ್, ನಿಮ್ಮ ಖಾತೆಯ ಮಿನಿ ಸ್ಟೇಟ್ಮೆಂಟ್ ಕೇಳುತ್ತಿದೆ, ಚೆಕ್ ಮಾಡಿ ಎಂದು ತಿಳಿಸಿದ್ದಾನೆ. ತಕ್ಷಣ ಶಿಕ್ಷಕ ಮತ್ತೆ ಎಟಿಎಂ ಪಿನ್ ಹಾಕಿ ಬ್ಯಾಲೆನ್ಸ್ ಪರಿಶೀಲಿಸಿದ್ದಾರೆ. ಈ ವೇಳೆ ಕಾರ್ಡ್ ತೆಗೆದುಕೊಳ್ಳುವುದನ್ನು ಮರೆತು ಮುಂದೆ ಹೋಗಿದ್ದಾರೆ. ಹಿಂದೆ ಇದ್ದ ವ್ಯಕ್ತಿ ಶಿಕ್ಷಕನ ಕಾರ್ಡ್ ತೆಗೆದುಕೊಂಡು ಅದೇ ಮಾದರಿಯ ನಕಲಿ ಕಾರ್ಡ್ ಅವರಿಗೆ ಕೊಟ್ಟು ಅಲ್ಲಿಂದ ಹೋಗಿದ್ದಾನೆ. ಇದೇ ನನ್ನ ಕಾರ್ಡ್ ಇರಬಹುದು ಎಂದು ನಂಬಿ ಶಿಕ್ಷಕ ಮನೆಗೆ ಬಂದಿದ್ದಾರೆ. ಮಧ್ಯಾಹ್ನ ವೇಳೆ ಅಣಬೂರು ಬ್ಯಾಂಕ್ ಎಟಿಎಂನಲ್ಲಿ ಒಮ್ಮೆ 10,000ದಂತೆ 3 ಬಾರಿ 30,000 ಮತ್ತು ಹೊಸಪೇಟೆ ನಗರದಲ್ಲಿ ರಾತ್ರಿ 8 ಗಂಟೆ ಸುಮಾರಿಗೆ 10,853 ರೂಪಾಯಿ ಡ್ರಾ ಮಾಡಿದ್ದಾನೆ. ಅಲ್ಲಿಯವರೆಗೂ ಶಿಕ್ಷಕ ತಮ್ಮ ಮೊಬೈಲ್ಗೆ ಬಂದ ಮೆಸೇಜ್ ಪರಿಶೀಲಿಸಿಲ್ಲ. ತಕ್ಷಣ ಸಂಜೆ ತಮ್ಮ ಮೊಬೈಲ್ಗೆ ಬಂದ ಮೆಸೇಜ್ ನೋಡಿ ಗಾಬರಿಯಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಬಳಿ ಬಂದು ಆಗಿರುವ ಘಟನೆ ವಿವರಿಸಿದ್ದಾರೆ. ಮ್ಯಾನೇಜರ್ ಸಿಸಿ ಕ್ಯಾಮೆರಾ ಪರಿಶೀಲಿಸಿದ್ದಾರೆ. ತಕ್ಷಣ ಪೊಲೀಸರಿಗೆ ದೂರು ಕೊಡಿ ಎಂದು ಹೇಳಿದ್ದಾರೆ. ಆದರೆ ಹಣ ಕಳೆದುಕೊಂಡ ಶಿಕ್ಷಕ ತಮ್ಮ ಆಪ್ತರ ಬಳಿ ಹೇಳಿಕೊಂಡಾಗ ದೂರು ನೀಡಿ ಎಂದು ಧೈರ್ಯ ತುಂಬಿದ್ದಾರೆ. ಇನ್ನು ಜಗಳೂರು ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ.